ಯಾವತ್ತು ಈ ಕರ್ನಾಟಕ ರಾಜ್ಯದೊಳಗೆ ಆಗ್ತಿರುವಂಥ ಅನ್ಯಾಯಗಳನ್ನು ಬರೀ ಸ್ಪಂದಿಸೋದ್ರೊಳಗನ ರೈತ ಜೀವ ಸಾಕಾಗಿ ಹೋಗಿದೆ. ನಮ್ಮ ರಾಜಕಾರಣಿಗಳು, ಧುರೀಣರು, ನೀಚ ಸರ್ಕಾರಗಳು ಏನು ಮಾಡಕತ್ತಪ್ಪ ಅಂತಂದರೆ ಇವತ್ತಿನ ದಿವಸ ದಕ್ಷಿಣ ಕರ್ನಾಟಕದ ಒಂದು ನ್ಯಾಯ, ಉತ್ತರ ಕರ್ನಾಟಕದ ಒಂದು ನ್ಯಾಯ, ನಮ್ಮ ರೈತರಿಗೊಂದು ನ್ಯಾಯ, ಆ ರೈತರಿಗೊಂದು ನ್ಯಾಯ ಮಾಡಕತ್ತಾರು. ಅವ್ರು ಬೆಳೆದು ಕೊಡುವಂಥದ್ದು ಅಣ್ಣನೇ, ನಾವು ಬೆಳೆದು ಕೊಡುವಂಥದ್ದು ಅಣ್ಣನೇ. ಅವರು ಅಣ್ಣನ ಉಂತಾರು, ಚಿನ್ನವನ್ನು ಯಾರೂ ತಿನ್ನುವುದಿಲ್ಲ. ಅದೇನಾಗತ್ತಪ್ಪ ಅಂದರೆ ನಮ್ಮ ಧಾರವಾಡ ತಾಲೂಕಿನ ಒಂದು ಭಾಗ, ಒಂದು 13ರಿಂದ 14 ಹಳ್ಳಿ ಒಂದು ಭಾಗ ಯಾವುದು ರಾಮಾಪುರದಿಂದ ಹಿಡ್ಕೊಂಡು ತೇಗೂರಿ ಇಲ್ಲಿವರೆಗೂ ಬೈಪಾಸ್ವರೆಗೂ ಸೇರ್ತಕ್ಕಂಥ 13-14 ಹಳ್ಳಿಗಳ ರೈತರ ಜೀವವನ್ನು ಇವರು ಯಾವ ರೀತಿ ಮೋಸ ಮಾಡಕತ್ತಾರಪ್ಪ ಅಂತಂದರೆ 2500 ಎಕರೆ ಈಗಾಗಲೇ ಕೇವಲ 45 ಲಕ್ಷ ರೂಪಾಯಿಗಳನ್ನು ಅವ್ರು ಕೊಟ್ಟು ಎಕರೆಗೆ ಜಮೀನನ್ನು ಕಿತ್ಕೊಳ್ಳುವಂಥ ವ್ಯವಸ್ಥೆದೊಳಗೆ ಮಾಡ್ಕೊಂಡಾರು. ಈಗ ಆ ಬಿಡದಿ ಒಳಗೆ 3 ಕೋಟಿ ರೂಪಾಯಿ ಎಕರೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಕತ್ತಾರು. 3 ಕೋಟಿ ರೂಪಾಯಿಯಲ್ಲೇ 45 ಲಕ್ಷ ರೂಪಾಯಿಯಲ್ಲೇ ತಾವು ವಿಚಾರ ಮಾಡತಕ್ಕಂಥದ್ದು ಸಣ್ಣ ಮಕ್ಕಳಿಗೆ ತಿಳಿತಿದ್ದು ನಾವು ಏನು ಅನ್ಯಾಯ ಮಾಡಕತ್ತೀವಿ ಅಂತೇಳಿ. ಆಮೇಲೆ ಇನ್ನು ಉಳಿದಂಥ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. 3500 ಎಕರೆ ಜಮೀನೇನು, 2ನೇ ಹಂತದ ಜಮೀನೇನೈತಲ್ಲ, ಈ ಜಮೀನದೊಳಗೆ ಅವರು 3 ಕೋಟಿ ಕೊಟ್ಟರು ಅಲ್ಲ 6 ಕೋಟಿ ಕೊಟ್ಟರು, ಇಂಚಿತ್ತು ಭೂಮಿಯನ್ನು ನಾವು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ ಇದು ಅತ್ಯಂತ ಫಲವತ್ತಾದಂಥ ಭೂಮಿ, ಇದು ಬೆಳೆ ಬೆಳೆಯುವಂಥ ಭೂಮಿ. ಇದರ ಬಂಜರ ಭೂಮಿಯನ್ನು ಗುರುತಿಸ್ಕೊಂಡು ಅವ್ರು ಮಾಡೋಕೆ ಅವ್ರಿಗೆ ನಮ್ಮ ತೊಂದರೆ ಇಲ್ಲ. ಆದರೆ ನಾವು ಬೆಳೀತಕ್ಕಂಥ ಭೂಮಿಯನ್ನು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಅಂಥೇಳಿ ದಿಟ್ಟ ನಿರ್ಧಾರದಿಂದ ನಮ್ಮ ರೈತರೆಲ್ಲ ಹೋರಾಟಕ್ಕೆ ನಾವು ಇವತ್ತು ಬಂದಿದ್ದೇವೆ. ಸ್ವಲ್ಪ ನಾಯಕರ ನೇತೃತ್ವದಲ್ಲಿ ಮಾತ್ರ ಹೋರಾಟ ನಡೆಯಕತ್ತೈತಿ. ಮತ್ತು ನಾವಿಲ್ಲದ ಟೈಮ್ದೊಳಗೆ ನಮ್ಮ ಜಮೀನದೊಳಗೆ ಅವ್ರು ಸರ್ವೆ ಮಾಡೋದಕ್ಕಾಗಿ ಬರೋದು ಅಥವಾ ಮತ್ತೊಂದು ಮಾಡೋದಕ್ಕಾಗಿ ಬರೋದು ಮಾಡಕತ್ತಾರು. ಒಂದು ವೇಳೆ ನಾವಿಲ್ಲದ ಟೈಮ್ದೊಳಗೆ ಸರ್ವೇದಾರರು ಯಾರಾದರೂ ಹೊರಗಿನಿಂದ ಬಂದು ನಮ್ಮ ಜಮೀನದೊಳಗೆ ಸರ್ವೆ ಮಾಡಿದರೆ ಮುಂದೆ ಆಗ್ತಕ್ಕಂಥ ಅನುಭವಗಳು ಸರ್ಕಾರ ತಾನೇ ಜವಾಬ್ದಾರಿ ಹೊತ್ಕೊಂಡು ಕಾಸು ಮಾಡಬೇಕಾಗತ್ತೆ. ಡಿ ಸಿ ಅವರ ನೇತೃತ್ವದೊಳಗಾಗಲಿ, ರಾಜಕಾರಣದ ನೇತೃತ್ವದೊಳಗಾಗಲಿ, ಸರ್ಕಾರದ ನೇತೃತ್ವದೊಳಗಾಗಲಿ ನಮ್ಮ ಭೂಮಿ ಒಳಗೆ ಯಾವುದೇ ಕಾರಣಕ್ಕೂ ಅವರು ಹೆಜ್ಜೆ ಹಿಡ್ಕೊಡ್ದು ಇಟ್ಟರೆ ನಮ್ಮ ರೈತರು ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಏನು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕೆ ಪರಿಣಾಮ ಕರ್ನಾಟಕ ಸರ್ಕಾರ ಅಂತ ನಾವು ಈ ಮಾತಿನೊಳಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಭೂ ಸ್ವಾಧೀನ ಕೈ ಬಿಡಬೇಕು ಅಥವಾ ನಿಮ್ಗೆ ಅಮೌಂಟ್ ಹೆಚ್ಚು ಕೊಡಬೇಕು? ನಮಗೆ ಏನೋ ಅಮೌಂಟ್ ಕೊಟ್ಟರು ಅವರ ಅಮೌಂಟು ನಮಗೆ ಹರ್ಕತ್ತಿಲ್ಲ. ನಾವು ನಾಳೆ ನಮ್ಮ ಮಕ್ಕಳು ಮರಿ ನಮ್ಮ ಜೀವನ ಬೆಳೆಸುವಂಥದ್ದೊಂದು ಕಾರ್ಯಕ್ರಮ ಮುಂದುವರಿಬೇಕಪ್ಪ ಅಂತಂದ್ರೆ, ನಮ್ಮ ರೈತ ಕುಲ ಉಳಿಬೇಕಂತಂದ್ರೆ ನಮಗೆ ಈಗಾಗಲೇ ಭೂಮಿ ಕಡಿಮೆ ಆಗಿದೆ. ಒಬ್ಬೊಬ್ಬರು ಹೊಟ್ಟೆಗೆ 10 ಮಂದಿ ಹುಟ್ಟೇವಿ. ಹಂಚ್ಕೊಂಡ್ರೆ 60 ಎಕರೆ 1 ಎಕರೆ ಜಮೀನು ಬರ್ತಾ ಇಲ್ಲ. ಇದ್ದಂಥ ಒಂದೊಂದು ಜಮೀನು ಇವ್ರು ಕೊಟ್ಟಿವಿ ಅಂತಂದರೆ ನಾಳೆ ನಮ್ಮ ಬದುಕು ಕಟ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಈ ರೀತಿ ನಮ್ಮ ಸಮಸ್ಯೆಗಳಿದ್ದಾಗ ಈ KIDB ಸಂಸ್ಥೆಗೆ 100 ಕೋಟಿ ಹಣ ಇವರು ನಮ್ಗೆ ಒಂದು ಕುಟುಂಬ ಕೊಡ್ತೀವಿ ಅಂದರೂ ಕೂಡ 1 ಇಂಚು ಭೂಮಿಯನ್ನು ಕೊಡಲ್ಲ ಅಂತಕ್ಕಂಥ ಮಾತು ನಮ್ಮದು. ಒಂದೇ ಕೂಗು, ಒಂದೇ ಮಾತು. ಕರ್ನಾಟಕ ರಾಜ್ಯ ರೈತ ಸಂಘ ಧಾರವಾಡ ಜಿಲ್ಲೆ ಅಧ್ಯಕ್ಷರು ಶಿವಣ್ಣಪ್ಪ ಪೂಜಾರವರ ನೇತೃತ್ವದೊಳಗೆ ಸುಭಾಷ್ ಮದನ್ ಅಂತ ನನ್ನ ಹೆಸರು. ಧಾರವಾಡ ಗ್ರಾಮೀಣ ಪ್ರದೇಶದಲ್ಲಿ ರೈತರ ಫಲವತ್ತಾದ ಜಮೀನುಗಳನ್ನು ಸ್ವಾಧೀನಪಡಿಸುವ ಪ್ರಕ್ರಿಯೆಯನ್ನು ಕೂಡಲೇ ಕೈಬಿಡಬೇಕು ಅಂತೇಳಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ. ಈಗ KIDB ಉನ್ನತ ಅಧಿಕಾರಿಗಳು ರೈತರ ಜಮೀನಿನಲ್ಲಿ ಬಂದು ಸರ್ವೆ ಮಾಡೋದು ಅದು ಕ್ರಿಯೆಗಳನ್ನು ಪ್ರಾರಂಭ ಮಾಡಿದರೆ ಇದಕ್ಕೆ ರೊಚ್ಚಿಗೆ ಎದ್ದು ರೈತರು ಇವತ್ತು ಬಂದಿದ್ದಾರೆ. ಅದಕ್ಕೆ ಈಗ ನಾವು ಜಿಲ್ಲಾಧಿಕಾರಿಗಳ ಇವರು ಗೀತಾ ಮೇಡಮ್ ಅವರು ಬಂದಿದ್ದರು, ಮನವಿಯನ್ನು ಕೊಡಿ ಅಂದರು. ನಾವು ಮನವಿಯನ್ನು ಕೊಡೋ ಪ್ರಶ್ನೆ ಅಲ್ಲ, ಉನ್ನತ ಮಟ್ಟದ KIDB ಅಧಿಕಾರಿಗಳು ಬರಬೇಕು. ನಾಳಿಂದ ರೈತರ ಜಮೀನಿನಲ್ಲಿ ಸರ್ವೆ ಮಾಡಲಿಕ್ಕೆ ಅಥವಾ ಯಾವುದೇ ಕಾರ್ಯಚಟುವಟಿಕೆ KIDBಯಿಂದೆಲ್ಲ ಮಾಡೋದಿಲ್ಲ ಅಂತೇಳಿ ಅವ್ರು ಹೇಳಿಕೆ ಕೊಡುವವರಿಗೆ ನಾವು ಇಲ್ಲಿಂದ ಹೇಳೋದಿಲ್ಲ ಅಂತ ಹೇಳಿದ್ದೇವೆ. ಈಗ DC ಅವರು ಅವ್ರನ್ನ ಕರೆಸ್ತಾ ಇದ್ದಾರೆ. ಎಸ್, KIDB ಅಂತ ಏನು 2021 ಏನು ಅಕ್ವಿಷನ್ ಮಾಡ್ಕೊಳ್ತಾ ಇದ್ದಿಲ್ಲ, 2 ಹಂತದೊಳಗೆ ಅಕ್ವಿಷನ್ ಮಾಡ್ಕೊಬೇಕಂತಕ್ಕಂಥ ಪ್ಲ್ಯಾನ್ ಒಳಗಿದ್ರು. 1ನೇ ಹಂತದೊಳಗೆ ಈಗ ಆಲ್ರೆಡಿ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ 1ನೇ ಹಂತದೊಳಗೆ ಏನು ಅಕ್ವಿಷನ್ ಮಾಡ್ಕೊಂಡ್ರೆ NH4 ಬಾಜುಗೆ 500 ಮೀಟರ್ ಒಳಗೆ ಇರ್ತಕ್ಕಂಥ ಭೂಮಿಯನ್ನು 90 ಲಕ್ಷದಂಗೆ ಅಕ್ವಿಷನ್ ಮಾಡ್ಕೊಂಡ್ರೆ, ಅದ್ರ ಮುಂದೆ ಇರ್ತಕ್ಕಂಥದ್ದು 45 ಲಕ್ಷ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಇದು ಯಾಕೆ ಹಿಂಗೆ ರೈತರಿಗೆ ತಾರತಮ್ಯ ಮಾಡ್ತಾರೆ ಅನ್ನೋದು ನಮ್ಗೆ ವಿಚಿತ್ರ ಆಗಿ ಹೋಗಿದೆ. ಯಾಕಂದ್ರೆ
ಈಗ ಬಿಡದಿ ಒಳಗೆ 3 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ, ಇವ್ರು ಬರೀ 45 ಲಕ್ಷ ರೂಪಾಯಿ ಕೊಟ್ಟು ಕಾಸು ಮೋಸ ಮಾಡಕತ್ತಾರೆ. ಅದೇ ರೀತಿಯಾಗಿ 2ನೇ ಪೇಸ್ ಒಳಗೆ ಏನಿದೆಯಲ್ಲ ಅದು 2ನೇ ಪೇಸ್ ಒಳಗೆ ಏನಿದೆ ಭೂಮಿ ಇದೆಯಲ್ಲ, ಆ ಭೂಮಿ ಭಾಳ ಫಲವತ್ತಾದಂಥ ಭೂಮಿ ಐತಿ. ಯಾಕಂದ್ರೆ ನಾವು ನೀರಾವರಿ ಸೌಲಭ್ಯಗಳನ್ನ ಮಾಡ್ಕೊಂಡಿದ್ದೀವಿ, ಆಮ್ಯಾಗ ಎಷ್ಟೋ ಕೆರೆಗಳದಾವ ನಮ್ಗೆ, ಆಮ್ಯಾಗ ಎಷ್ಟೋ ನಾವು ಬೋರ್ವೆಲ್ಗಳು ಹೊಡ್ಸ್ಕೊಂಡು ನಾವು ಫಲವತ್ತಾದ ಮಾಡ್ಕೊತ ನಮಗೆ ಬೇಕಾದಂಥ ಬೆಳೆಯನ್ನು ನಾವು ಬೆಳೆಯಕತ್ತೇವೆ. ಅದನ್ನು ಈ ಫಲವತ್ತಾದ ಭೂಮಿಯನ್ನು ಇವ್ರು ತೊಗೊಳ್ಳುವಂಥ ಕೆಲಸ ಏನು? ಯಾಕಂದ್ರೆ ಇದೇ ಒಂದು 5-6 ವರ್ಷಗಳ ಹಿಂದೆ ಗ್ರೀನ್ ಬೆಲ್ಟ್ ಇರ್ತಕ್ಕಂಥ ಭೂಮಿಯನ್ನು ಇವ್ರು ಈಗ ತೊಗೊಳ್ಳೋ ಅವಶ್ಯಕತೆ ಏನೈತಿ? ರಾಜಕೀಯ ಪ್ರೇರಿತವಾಗಿ ಇವರು ಯೆಲ್ಲೋ ಬೆಲ್ಟ್ ಮಾಡಿ ಕಾಸು KIDB ಅಕ್ವೇಷನ್ ಮಾಡ್ಕೊಳ್ತಾ ಇದ್ದಾರೆ. ಇದೇನಂದ್ರೆ ಇದು ನಮ್ಮ ಭೂ ಸ್ವಾಧೀನ ಕಾಯ್ದೆ ಏನೈತಲ್ಲ, ಇದು ಭಾಳ ಅಂದ್ರೆ ಭಾಳ ರೈತರಿಗೆ ಭಾಳ ತೊಂದರೆ ಕೊಡಾಕತ್ತೈತಿ. ಈ ಕಾರಣದಿಂದ ನಾವು ಈ ಒಂದು ಭೂಮಿಯನ್ನು ಕೈ ಬಿಡಬೇಕು, ಇಲ್ಲಿಕಂದ್ರೆ ನಾವು ಜೀವ ಕೊಡಬೇಕಾದ್ರೂ ರೆಡಿ ಇದ್ದೀವಿ. ಆಮೇಲೆ ಅದೇ ನಮಗೆ KIDB ಬಾಜುನ ರಿಸರ್ವ್ ಫಾರೆಸ್ಟ್ ಐತೆ. ರಿಸರ್ವ್ ಫಾರೆಸ್ಟ್ ಭೂಮಿ ಯಾಕೆ ತೊಗೊಳಕ್ತಿಲ್ಲ? ನಮ್ಮದು ರೈತರ ಭೂಮಿನ ಯಾಕೆ ಬೇಕಾಗೈತಿ ಅವ್ರಿಗೆ? ಆಮೇಲೆ ದುರ್ಗದ ಕೆರೆ ಹತ್ರ ಬರಡು ಭೂಮಿ ಐತಿ, ಅಂಥ ಭೂಮಿ ತೊಗೊಳ್ಳಿ ಇವರು. ಆಮೇಲೆ ರಾಮದುರ್ಗ ಸವದತ್ತಿ ಕಡೆ ಐತೆ ಬರಡು ಭೂಮಿ, ಅಂಥ ಭೂಮಿ ಒಳಗೆಲ್ಲ KIDB ಇದೆಲ್ಲ ಕ್ವೆಶ್ಚನ್ ಮಾಡ್ಕೊಳ್ಳಿ ಇವರು. ಈ ನಮ್ಮಂಥ ಫಲವತ್ತಾದ ಭೂಮಿ ಅಂತ ಯಾಕೆ ಬೇಕು ಇವರಿಗೆ? ನಾವು ಒಂದು ವಿಚಾರನ ಸರ್ಕಾರಕ್ಕೆ ಸ್ಪಷ್ಟಪಡಿಸ್ತೀವಿ. ನಾವು ನಮ್ಮ ಪೂರ್ವಜರ ಭೂಮಿ ಏನೈತಿಲ್ಲ, ಇದ್ರೊಳಗೆ ನಮ್ಮ ಉಸಿರು ಐತಿ, ನಮ್ಮದು ಹಿರಿಯರ ಉಸಿರು ಐತಿ. ಅದಕ್ಕೆ ನಾವೇನು ಹೇಳ್ತೇವೆ ಅಂತಂದ್ರೆ, ನಮ್ಮ ಭೂಮಿಯನ್ನು ಕೈ ಬಿಡದೇ ಇದ್ರೆ ಬಿಡದಿಗೆ ಏನಾಗೈತಿಲ್ಲ ಕಸಬರಿಗೆ ಪೂಜೆ ಅಷ್ಟಾಗೈತಿ, ನಾವು ಅದಕ್ಕಿಂತ ಹೆಚ್ಚಿನ ದೊಡ್ಡ ಪೂಜೆ ಆಗುತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ರೈತರು ಏನಿದಾರಲ್ಲ, ಈಗೇನು ನಾವು ಇಲ್ದಾಗ ಇವರು ಸರ್ವೆ ಮಾಡೋದು, ಆಮೇಲೆ ಲೈನ್ ಮಾರ್ಕ್ ಹಾಕೋದು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕೆಲಸ ಮಾಡೋದ್ರಿಂದ ನಮ್ಮ ರೈತರಿಗೆ ಇರಿಟೇಟ್ ಆಗಕತ್ತೈತಿ. ನಾವು ಭೂಮಿ ಒಳಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗತ್ತಿಲ್ಲ. ನಾವು ಗ್ರೀನ್ ಹೌಸ್ ಮಾಡ್ಕೊಳ್ಬೇಕು, ಇಂಥದ್ದು ಏನಾರು ಗಿಡ ಪಡ ಹಚ್ಕೊಳ್ಬೇಕು, ತೋಟಗಾರಿಕೆ ಏನಾರು ಮಾಡ್ಕೋಬೇಕಂತಂದ್ರೆ ಇವ್ರು KIDB ಅವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಬಂದು ಸರ್ವೆ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗಕತ್ತೈತಿ. ಈ ಕಾರಣದಿಂದ ನಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಭೂಮಿಗೆ ಭಾಳ ತೊಂದರೆ ಆಗುತ್ತೆ. ಅದರಿಂದ ಈಗ ನಮ್ಮ ಜಿಲ್ಲಾಧಿಕಾರಿಗಳಾಯ್ತು, ಭೂ ಸ್ವಾಧೀನ ಅಧಿಕಾರಿಗಳಾಯ್ತು ಏನು ಹೇಳ್ತೇವೆ ಅಂತಂದ್ರೆ, ನಮ್ಮನ್ನು ನಾಳಿಂದ ನಾಳೆ ಆದೇಶ ಮಾಡಬೇಕು ಇವರು. ಏನಂತ ಆದೇಶ ಮಾಡ್ಬೇಕಂತಂದ್ರೆ, ನಿಮ್ಮ ಭೂಮಿನ ನಾವು ಕೈ ಬಿಟ್ಟೇವಿ, ನಿಮ್ಮ ಭೂಮಿಗೆ ನಾವು ಸಮೀಪ ಬರೋಂಗಿಲ್ಲ ಅಂತಕ್ಕಂಥ ಆದೇಶ ಮಾಡ್ಬೇಕು ಅವರು. ಇಲ್ಲಿಕಂದ್ರೆ ನಾವು ಇನ್ನೂ ಒಂದು ವಾರದೊಳಗೆ ಉಗ್ರ ರೀತಿಯಂಥ ಹೋರಾಟ ಮಾಡ್ತೀವಿ. ರಾಜ್ಯದ ಏನು ಚುನ್ನಪ್ಪ ಪೂಜಾರಿಯವರು, ರೈತ ಸಂಘದ ಅಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿಯವರು, ಆಮೇಲೆ ಅಧ್ಯಕ್ಷರಾದಂಥ ಶಶಿಕಾಂತ್ ಪಡಸಲೂರು ನೇತೃತ್ವದೊಳಗೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಈ ಒಂದು ಕಾರಣದಿಂದ ರೈತರ ಭೂ ಸ್ವಾಧೀನವನ್ನು ಕೈ ಬಿಡಬೇಕು, ಇಲ್ಲಿಕಂದ್ರೆ ದೊಡ್ಡ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಈ ಮೂಲಕ ಮೀಡಿಯಾದವ್ರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸಂಜೀವ್ ಕುಮಾರ್ ಜಿರ್ಗೋಡ್ ಅಂತೇಳಿ, ನಮ್ಮ ಭೂಮಿ ನಮ್ಮ ಹಕ್ಕು ರೈತ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ. ಸಾಹೇಬ್ರಿ ನಾವು ನಮ್ಗೆ ಭೂಮಿ ಬೇಕ್ರಿ. ನಮ್ಗೆ ಮಕ್ಕಳು ಮರಿ ದನ ಕರ ರೊಕ್ಕ ತಗೊಂಡು ಏನು ಮಾಡೋಣ ನಾವು? ಮನ್ ತಿನ್ನೋದು ರೊಕ್ಕ ಕೊಡ್ರಿ, ರೊಕ್ಕ ಎಲ್ಲಿ ಸಿಗುಲ್ಲ, ಹೊಲ ತಗೊಂಡ್ರಿ ನಮಗೆ. ನಾವು ಭೂಮಿ ಬೇಕಾ ನಮಗೆ? ನಾವು ಭೂಮಿ ಕೊಡೋಂಗಿಲ್ಲ, ಭೂಮಿಗೆ ಯಾರು ಬರೋಂಗಿಲ್ಲ ಯಾರು. ಅಲ್ಲಮ್ಮ, ನಿಮ್ಮ ಹೊಲ ತೊಗೊಂಡು ರೊಕ್ಕ ಕೊಡ್ತಾರಲ್ಲ ಸರ್ಕಾರ, ರೊಕ್ಕ ತಗೊಂಡು ಏನು ಮಾಡಿ ನಾವು? ರೊಕ್ಕ ತಗೊಂಡು ಏನು ಮಾಡಿ ನಾವು? ರೊಕ್ಕ ತಗೊಂಡೆ ಉಳಿದಿದ್ದು ರೊಕ್ಕ ನಮ್ಮ ಕಡೆ ಮಕ್ಕಳು ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ತೊಗೊಂಡು ಹೋಗಿ ನಾವು ಭೂಮಿ ಕೊಡೋದಿಲ್ಲ ನಾವು. ನಾವು ಬೇಕು, ಹೊಲ ಬೇಕು ನಮ್ಗೆ ಅಂಬ್ಲಿ ಕುಡ್ತೀವಿ, ಅದ್ರ ಮೇಲೆ ಗಂಜಿ ಕುಡ್ತೀವಿ, ನಾವು ಏನಾರು ಮಾಡಿ ತಿಂತೀವಿ. ನಾವು ಹೊಲ ಕೊಟ್ಟು ಏನು ಮಾಡೋದು ನಾವಪ್ಪ? ದುಡ್ಡು ನಿಂದಿರ್ತದೆ, ಯಾರು ಕಡೆ ನಿಂದಿರ್ತದೆ ದುಡ್ಡಿಗೆ? ಪಲ್ಲಂಗೆ ಮಾಡ್ತಾರೆ ರೊಕ್ಕ ತೊಗೊಂಡು ಮಕ್ಕಳು. ನಮ್ಗೆ ಭೂಮಿ ಬೇಕು. ಈಗ ಗಸುಂತ ಇದಿಲ್ಲಪ್ಪ, ಈಗ ನಾ ಇದ್ದದ್ದು ಭೂಮಿ ಕೊಡೋದಿಲ್ಲ. ಈಗ ಹೊಲ ಸಿಗೋದಿಲ್ಲ, ಎಲ್ಲಿ ಸಿಗೋದಿಲ್ಲ. ನಮ್ಮ ಭೂಮಿ ಬೇಕು ನಮ್ಗೆ. ಅದು ಎಷ್ಟೈತಮ್ಮ ಹೊಲ? ನಮ್ಗೆ ಅದು ಐತೆ ಹೊಲ, ನಮ್ಮ ಉಣ್ಣೋಟ್ ಐತೆ, ನಮ್ಗೆ ಗಂಜಿ ಹಾಕೋಟ್ ಐತಿ ಹೊಲ ಐತಿ. ಒಂದು 6 ಎಕರೆ ಐತೆ ರೀ. ಐತೆ ಹೊಲ ಐತೆ ನಮಗೆ. ನಾವು ಹೊಲ ಕೊಡೋದಿಲ್ಲ, ನಾವು ಏನು ಹೊರಗೆ ಬರಬೇಡ್ರಿ ಯಾರು. ಅಲ್ಲ, ನಿಮ್ಮ ಹೊಲಕ್ಕೆ ಬಂದ್ರೆ ಏನು ಮಾಡ್ತೀರಿ ಅಧಿಕಾರಿ? ಬರ್ರಿ ಬಡಿಗೆ ತಗೋತೀವಿ ನಾವು. ಬಡಿಗೆ ಎಲ್ಲ ಒತ್ತಾಟ ಹಾಕಿವಿ ನಾವು, ಒಕ್ಕಟ ಹಾಕೊಂಡು ಊರು ಮಂದಿಲಾಗ ಒತ್ತಾಟ ಹಾಕಿ ಬರ್ತೇವೆ ನಾವು. ಬಡಿಗೆ ಕಸ್ಬರಿಗೆ ಮುಂಡಿ ತೊಗೊಂಡ್ಬರ್ತೇವೆ ನಾವು. ತೊಗೊಂಡು ಬೆನ್ನತ್ತೇವೆ ಎಲ್ಲರಿಗೆ ಅವ್ರಿಗೆ. ಒಟ್ಟು ಯಾರು ನಿಮ್ಮ ಹೊಲಕ್ಕೆ ಕಾಲು ಇಡ್ತಾರ ಅವ್ರಿಗೆ? ನಾವು ಮತ್ತೆ ತಗೊಳಾರ, ನಮ್ಮ ಮುಂಡಿ ತಗೊಳಾರ ಮತ್ತು ನಾವು. ನಮ್ಗೆ ಯಾವ ಹೊಲ ಕೊಟ್ಟು ಏನು ಮಾಡೋದಪ್ಪ ನಾವು? ಎಲ್ಲಿ ಹೋಗೋದು? ದೇಶವ್ರು ಹೋಗೋದು ಹೊಲ ಕೊಟ್ಕೊಂಡು ನಾವು. ಹೊಲ ಬೇಕು ನಾವು. ನಮ್ಮ ಮನೆ ಹೊಲಕ್ಕೆ ಬೇರೆ ಬರೋಂಗಿಲ್ಲ, ನಮ್ಗೆ ಹೊಲ ಬೇಕು. ನನ್ನ ಹೆಸರೇವ? ಮಲ್ಲವ್ರು ನನ್ನ ಹೆಸರು ರೀ. ಒಂದೊಂದು ಎಕರೆ 2 ಎಕರೆ ಅಟ್ಟ ಉಳ್ದಾವ. ಈಗ ಉಳ್ದದ್ದು ಅದು ಒಟ್ಟು ಹೊಂಟತ್ತಂದ್ರೆ ಮತ್ತೆ ಏನು ತಿನ್ನೋದ್ರಿ ಹೊಟ್ಟೆಗೆ? ಹೆಂಗೆ ಬದುಕೋದ್ರಿ? ಬೇರೆ ಊರಿಗೆ ಹೋಗ್ಯಾರ ನಾವು ಹಿಡ್ಕೊಕ್ ಬರ್ತೈತಿ. ಅಟ್ ರೊಕ್ಕದಾಗ ಹೊಲ ಹಿಡ್ಕೊಕ್ ಬರ್ತೈತಿ ರೀ ಬೇರೆ ಕಡೆ ಹೋಗಿ. ಅದಕ್ಕೆ ಹೊಲ ಕೊಡೋದಿಲ್ರಿ. ಯಾಕೆ ಬಂದವ್ರಂದ್ರೆ ಹೋರ್ಯಾಡಕ್ಕೆ ಬಂದವ್ರಿ ಇಲ್ಲಿ. ನಮಗೆ ಹೊಲ ಬೇಕ್ರಿ. ನಮಗೆ ರೊಕ್ಕ ನೀ 10 ಕೋಟಿ ಕೊಟ್ಟರು ಬೇಡ, 20 ಕೋಟಿ ಕೊಟ್ಟನಂದ್ರೂ ಬೇಡ. ನಮಗೆ ಭೂಮಿ ಬೇಕಂದ್ರೆ ಭೂಮಿ ಬೇಕ್ರಿ ನಮಗೆ. ನಮ್ಮದು ಹಿರಾಪುರ ರೀ. ನಮಗೆ ಹೊಲ ಬೇಕ್ರಿ ನಮಗೆ. ಆದ್ರೆ ಒಟ್ಟು ನಾವು ಹೋರ್ಯಾಡಾರ ನೋಡ್ರಿ. ನಾವು ಹೊಲ ಬಂದರು ಕಸ್ಬರಿಗೆ ಮುಂಡಿನೂ ಬರ್ತೈತಿ, ಇವತ್ತು ಚಪ್ಪಲಾರು ಬರ್ತೈತಿ ನೋಡ್ರಿ. ಇವತ್ತು ಲಾಸ್ಟ್ ಬೋನ್ರಿ ಇದು. ಈಗ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಬಂದ್ರೆ ಏನು ಮಾಡ್ತೀರಿ ಅವ್ರಿಗೆ? ನಾವು ಕಸಬರಿಗೆ ಮುಂಡಿ ತೊಗೋತೇವ್ರಿ. ಮತ್ತು ಕಸಬರಿಗೆ ಮುಂಡಿ ತೊಗೊಂಡ ಹಾಕ್ತೇವ್ರಿ. ಒತ್ತಾಡೆ ಗಂಡು ಮಕ್ಳು ಸರಿಸಿ ನಾವೇ ನಿಂತು ಬಿಡ್ತಾವ್ರಿ. ಯಾರು ಬರ್ತಾರೆ ಬರ್ರಿ ಅಲ್ಲಿ. ನಮಗೆ ಹೊಲ ಬೇಕ್ರಿ.
ನಾವು ದುಡ್ಕೊಂಡು ತಿನ್ನಾರ ಯಾವ ಎಲ್ಲಿ ಅಂತ ಹೋಗೋಣ್ರಿ ನಾವು ಹೆಂಗೇನು ಹೊಲಗೊಳ್ದಾಗ ಅಟ್ಟ ಹೊಟ್ಟೆ ಜೀವನ ಮಾಡ್ಕೊಳತ್ತವ್ರಿ ನಾವು ಹೊಲ ಕೊಟ್ಟು ಏನು ಮಾಡೋಣ್ರಿ ನಾವು ಮಕ್ಕಳು ಮರಿ ಅವನ್ನೆಲ್ಲ ಎಲ್ಲಿ ಒಯ್ಯೋಣ್ರಿ ನಾವು ಮಕ್ಕಳು ಕೇಳ್ತಾರೆ ನೀವು ಗಳಿಸಿದ ಹೊಲ ಎಲ್ಲಿ ಐತೆ ಅಂತ ಕೇಳ್ತಾರೆ ಏನು ಹೇಳೋದ್ರಿ ನಮಗೆ ನಾಳೆ ಹೊಟ್ಟೆ ಕುಳ್ಳ ಮುದುಕೇರ ಆದ್ರಿಂದ ನಮಗೆ ನೋಡಾರ ಯಾರು ಬೇಕ್ರಿ